ಎಲ್ಲರಿಗೂ ನಮಸ್ಕಾರ. ಎಕರೆಗೆ ಕೇವಲ 4 kg ಬಿತ್ತನೆ ಬೀಜವನ್ನು ಬಳಸಿ ಬರೋಬ್ಬರಿ 10 ಕ್ವಿಂಟಲ್ನಷ್ಟು ಭರ್ಜರಿ ಉದ್ದಿನ ಇಳುವರಿ ಪಡೆಯಲು ಸಾಧ್ಯವೇ? ಖಂಡಿತ ಸಾಧ್ಯ. ಉದ್ದಿನ ಬೆಳೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸಬೇಕಾದರೆ ಸರಿಯಾದ ಸಮಯಕ್ಕೆ ಅಂತರ ಬೇಸಾಯ ಅಥವಾ ಎಡೆಕುಂಟೆ ಹೊಡೆಯುವುದು ಅತ್ಯಂತ ಮುಖ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ಉದ್ದಿನ ಬೆಳೆಯಲ್ಲಿ ಎಡೆಕುಂಟೆ ಹೊಡೆಯುವುದರ ಮಹತ್ವ, ಸಮಯ ಮತ್ತು ಸಂಪೂರ್ಣ ಲಾಭಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ರೈತ ಬಾಂಧವರೇ, ಉದ್ದಿನ ಬೆಳೆಗೆ ಕಪ್ಪು ಮಣ್ಣು ತುಂಬ ಸೂಕ್ತವಾದದ್ದು. ಈ ಕಪ್ಪು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ಕಳೆಯನ್ನು ನಿಯಂತ್ರಿಸಲು ಎಡೆಕುಂಟೆ ರಾಮಬಾಣ. ಇದರಿಂದ ಆಗುವ ಪ್ರಮುಖ ಲಾಭಗಳೆಂದರೆ ಕಳೆಯ ನಿಯಂತ್ರಣ, ಬೆಳೆಯ ಜೊತೆ ಪೈಪೋಟಿ ನಡೆಸಿ ಪೋಷಕಾಂಶಗಳನ್ನು ಕದಿಯುವ ಕಳೆಗಳನ್ನು ಇದು ಬುಡಸಮೇತಕ್ಕೆ ತೆಗೆಯುತ್ತದೆ. ಮಣ್ಣಿನ ಸಡಿಲಿಕೆ, ಸಾಲುಗಳ ಮಧ್ಯೆ ಮಣ್ಣು ಸಡಿಲಗೊಳ್ಳುವುದರಿಂದ ಬೇರುಗಳಿಗೆ ಗಾಳಿಯಾಡಲು ಅನುಕೂಲವಾಗಿ ಗಿಡಗಳು ಆರೋಗ್ಯವಾಗಿ ಬೆಳೆಯುತ್ತವೆ. ಮೂರನೆಯದಾಗಿ ನೀರಾವರಿ ನಿರ್ವಹಣೆ. ನಾವು ಕೊಡುವ 3 ಪ್ರಮುಖ ನೀರು ಅಥವಾ ಮಳೆ ನೀರು ಮಣ್ಣಿನಲ್ಲಿ ಚೆನ್ನಾಗಿ ಇಂಗಲು ಇದು ಸಹಾಯ ಮಾಡುತ್ತದೆ. ಹಾಗಾದರೆ ಎಡೆಕುಂಟೆಯನ್ನು ಎಷ್ಟು ಬಾರಿ ಹಾಗೂ ಯಾವಾಗ ಎಡೆಕುಂಟೆ ಹೊಡೆಯಬೇಕು ಎನ್ನುವ ವಿಷಯವನ್ನು ಈಗ ಚರ್ಚಿಸೋಣ. ಉದ್ದಿನ ಬೆಳೆಯಲ್ಲಿ ಉತ್ತಮ ಇಳುವರಿಗಾಗಿ ಕನಿಷ್ಠ 4 ಬಾರಿ ಎಡೆಕುಂಟೆ ಹೊಡೆಯುವುದು ಸೂಕ್ತ ಎಂದು ಪ್ರಗತಿಪರ ರೈತರ ಅನುಭವದ ಮಾತು. ಮೊದಲನೆಯ ಎಡೆಕುಂಟೆ ಬಿತ್ತನೆ ಮಾಡಿದ 16ರಿಂದ 18 ದಿನದಲ್ಲಿ, ಅಂದರೆ ಸಣ್ಣದಾಗಿ ಕಳೆ ಕಾಣಿಸಿಕೊಂಡಾಗ ಮೊದಲ ಬಾರಿ ಹಗುರವಾದ ಕುಂಟೆ ಹೊಡೆಯಬೇಕು. ಎರಡನೇ ಮತ್ತು ಮೂರನೇ ಎಡೆಕುಂಟೆ ಬೆಳೆಯ ಬೆಳವಣಿಗೆ ಹಂತದಲ್ಲಿ 10ರಿಂದ 15 ದಿನಗಳ ಅಂತರದಲ್ಲಿ, ಅಂದರೆ 35ರಿಂದ 45 ದಿನದ ಅಂತರದಲ್ಲಿ ಮಣ್ಣಿನ ಹದವನ್ನು ನೋಡಿಕೊಂಡು ಎಡೆಕುಂಟೆ ಹೊಡೆಯಬೇಕು. ಈ ಎಡೆಕುಂಟೆ ಎದುರು ಬದರಾಗಿರುವಂತೆ ನೋಡಿಕೊಳ್ಳಬೇಕು. ಹಾಗೆಯೇ 4ನೇ ಬಾರಿ ಎಡೆಕುಂಟೆ ಹೊಡೆಯುವುದು ಗಿಡಗಳು ಹೂ ಬಿಡುವ ಹಂತಕ್ಕೆ ಬರುವ ಮುನ್ನ, ಸಾಲುಗಳು ಪೂರ್ತಿ ಮುಚ್ಚಿಕೊಳ್ಳುವ ಮೊದಲು ಕೊನೆಯದಾಗಿ ಎಡೆಕುಂಟೆ ಹೊಡೆಯುವುದು ಉತ್ತಮ. ಈ ಸಂದರ್ಭದಲ್ಲಿ ಮಣ್ಣನ್ನು ಗಿಡದ ಬುಡಕ್ಕೆ ಏರಿಸಬೇಕು. ನಾವು ಪ್ರತಿ ವರ್ಷ 18 ಇಂಚ್ ಅಂತರದ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಸಹಾಯದಿಂದ ಬಿತ್ತನೆಯನ್ನು ಮಾಡ್ತಿದ್ವಿ. ಆದರೆ ಈ ವರ್ಷ 24 ಇಂಚ್ ಅಂತರದಲ್ಲಿ ಉದ್ದನ ಬಿತ್ತನೆಯನ್ನು ಮಾಡಿದ್ವಿ. ಪ್ರಾಯೋಗಿಕವಾಗಿ ಬಿತ್ತನೆ ಮಾಡಿದ್ರಿಂದ ಈ ವರ್ಷ ಇಳುವರಿ ಯಾವ ರೀತಿ ಬರುತ್ತೆ ಅಂಥೇಳಿ ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ತೇನೆ. ಈಗ ಎಡೆಕುಂಟೆಯ ವಿಷಯಕ್ಕೆ ಬರೋಣ. ಒಮ್ಮೆ ಉದ್ದಿನ ಬೆಳೆಯಲ್ಲಿ ಹೂವು ಬಿಡಲು ಪ್ರಾರಂಭಿಸಿದರೆ ಅಥವಾ ಗಿಡಗಳು ತುಂಬ ದೊಡ್ಡದಾಗಿ ಸಾಲುಗಳು ಮುಚ್ಚಿಕೊಂಡರೆ ಎಡೆಕುಂಟೆ ಹೊಡೆಯುವುದನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಹೂವುಗಳು ಉದುರಿ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಈ ಹಂತದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರುವುದು ಬಹಳ ಮುಖ್ಯ. ಆದ್ದರಿಂದ ಅಗತ್ಯಕ್ಕೆ ತಕ್ಕಂತೆ ನೀರು ಒದಗಿಸಿ. ಇದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ತಂದುಕೊಡುವ ಸುಲಭ ವಿಧಾನ. ಹಾಗೆಯೇ ಈ ಟ್ರ್ಯಾಕ್ಟರ್ ಚಾಲಿತ ಬೂಮ್ ಸ್ಪ್ರೇಯರ್ ಸಹಾಯದಿಂದ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ. ಅದನ್ನು ಯಾವ ರೀತಿ ಮಾಡ್ತೀವಿ, ಅದು ಎಕರೆಗೆ ಎಷ್ಟು ಅಂಥೇಳಿ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.